ಅಧಿಕಾರಿಗಳು ಬಂದು ಶೋಧವನ್ನ ನಡೆಸಿದ್ದಾರೆ. ಇಡಿ ದಾಳಿ ಬಳಿಕ ಸಂಸದ ತುಕಾರಾಂ ಅವರ ಫಸ್ಟ್ ರಿಯಾಕ್ಷನ್ ಇದು. ಇಡಿ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿಯನ್ನ ನೀಡಿದ್ದೇನೆ. ವಾಲ್ಮೀಕಿ ನಿಗಮದ ಬಗ್ಗೆಯೂ ಕೂಡ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದ್ರು. ವಾಲ್ಮೀಕಿ ನಿಗಮಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿದ್ದೀನಿ. ಸಂಡೂರಿನಲ್ಲಿ ಸಂಸದ ತುಕಾರಾಂ ಅವರ ಪ್ರತಿಕ್ರಿಯೆ. ಇಡಿ ಅಧಿಕಾರಿಗಳು ನನ್ನ ಹತ್ರ ಪ್ರಶ್ನೆ ಮಾಡಿದ್ರು. ವಾಲ್ಮೀಕಿ ನಿಗಮದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಅದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಸಂಡೂರಿನಲ್ಲಿ ಸಂಸದ ತುಕಾರಾಂ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಮುಂಜಾನೆ 6:30 ಗಂಟೆಗೆ ಇಡಿ ಅವರು ಬಂದಿದ್ರು. ಬಂದು ನಾವು ಸರ್ಚ್ ವಾರೆಂಟ್ ಮಾಡ್ತೀವಿ ಅಂತೇಳಿ ನೋಟಿಸ್ ತಂದಿದ್ರು. ನಾನು ಸ್ವಾಗತ ಮಾಡಿಬಿಟ್ಟು ಅವರಿಗೆ ಏನು ಬೇಕೋ ಬಂದಿದ್ದೀವಿ ಅಂತೇಳಿ, ಬೆಂಗಳೂರಿನಿಂದ ಬಂದಿದ್ದೀವಿ ಅಂತೇಳಿದ್ರು. ಆಯಿತು ಮಾಡ್ಕೊಳ್ಳಿ ಅಂತೇಳಿ 6:30ಯಿಂದ 8:40 ಇಲ್ಲೇ ಮಠ ಕಂಪ್ಲೀಟ್ ಆಗಿ ಎಲ್ಲ ದಾಖಲಾತಿಗಳನ್ನ ಎಲ್ಲದನ್ನು ಕೂಡ ಸರ್ಚ್ ಮಾಡಿದರು. ರಿಗಾರ್ಡಿಂಗ್ ನಾನು 4 ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ. ನಾವು ಯಾವಾಗಲಿಂದ ಕಂಟೆಸ್ಟ್ ಮಾಡಿದ್ದೀನಿ, ನನ್ನ ಕ್ವಾಲಿಫಿಕೇಶನ್ ಏನು, ನಮ್ಮ ಫ್ಯಾಮಿಲಿಗೆ ಎಷ್ಟು ಜನ ಇದ್ದೀನಿ, ಎಲ್ಲದೂ ಕೂಡ ಡೀಟೇಲ್ಸ್ ಹೇಳಿದ್ದೀನಿ. ಕಂಪ್ಲೀಟ್ ಆಗಿ ನನ್ನ ಸ್ಟಡೀಸು, ಆಮೇಲೆ ನಾನು ಮೊದಲು ಕಂಪ್ನಿ ಕೆಲಸ ಮಾಡಿದ್ದು, ತದನಂತರ ರಾಜಕೀಯವಾಗಿ ಬಂದಿದ್ದು, 4 ಬಾರಿ ಶಾಸಕನಾಗಿದ್ದು, ಮತ್ತು ಅಲ್ಪಾವಧಿಗೆ ನಾನು ಸಚಿವನಾಗಿದ್ದು, ಅದಾದ ನಂತರ MP ಆಗಿದ್ದು. ಈ ಥರ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾನು ನಡ್ಕೊಂಡು ಬಂದಿದ್ದೀನಿ ಅಂತೇಳಿ ನೀಟಾಗೆಲ್ಲ ಸ್ಟೇಟ್ಮೆಂಟ್ ಕೇಳಿದ್ರು. ಅದರಲ್ಲಿ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸು ಲೋಕಾಯುಕ್ತ ಅದಕ್ಕೆ ನಾನು ಲೋಕಾಯುಕ್ತದಲ್ಲೆಲ್ಲ ಕೊಟ್ಟಿದ್ದೀನಿ. ಇಷ್ಟು ವರ್ಷ ನನ್ನ ರಾಜಕೀಯ ಜೀವನದಾಗ ನಾವು ಸಾರ್ವಜನಿಕ ಜೀವನದಲ್ಲಿ ನಾರ್ಮಲಿ ವರ್ಷನೂ ನಾವು ಕೊಡ್ತೀವಿ. ಅದೇ ಸ್ಟೇಟ್ಮೆಂಟೇ ನಾನೆಲ್ಲ ಕೊಟ್ಟಿದ್ದೀನಿ. ಅದಾದಮೇಲೆ ವಾಲ್ಮೀಕಿ ನಿಗಮದ ಕೂಡ ಎಲ್ಲ ಕೇಳಿದ್ರು. ಅವರೆಲ್ಲ ಕೇಳಿದಾಗ ನಾನು ಹೇಳಿದ್ದೀನಿ ನನಗೂ ಇದಕ್ಕೂ ಸಂಬಂಧ ಯಾವುದೂ ಇಲ್ಲ ಅಂತ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ ನಾನು ಎಲ್ಲರೂ ಕೂಡ. ಅದು ಅವರು ಕೋರ್ಟ್ ಲೆವೆಲಲ್ಲಿ ಅದನ್ನು ಕೇಳ್ಕೊಂತಾರೆ. ನಾನು ಎನಿ ಟೈಮ್ ದಿನ ಬಂದರೂ ಕೂಡ ನಂದೇನು ಪ್ರಾಬ್ಲಮ್ ಇಲ್ಲ. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಿಮ್ಮ ಚುನಾವಣೆಗೆ ಮತ್ತು ನಿಮ್ಮ ಪತ್ನಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋದು ಒಂದು ಆರೋಪ ಇದೆ ಸರ್. ನನಗೆ ನೋಡಿ, ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ನನಗೆ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ, ನನಗೆ ಗೊತ್ತೂ ಇಲ್ಲ ಕೂಡ ಅದನ್ನೆಲ್ಲ. ಸೇಮ್ ಸ್ಟೇಟ್ಮೆಂಟ್ ನಾನು ಅದನ್ನ ಮಾಡ್ತೀನಿ. ನನಗೂ ಅದಕ್ಕೆ ಇಡಿ ಅಧಿಕಾರಿಗಳು ಬಂದು ಶೋಧವನ್ನ ನಡೆಸಿದ್ದಾರೆ. ಇಡಿ ದಾಳಿ ಬಳಿಕ ಸಂಸದ ತುಕಾರಾಂ ಅವರ ಫಸ್ಟ್ ರಿಯಾಕ್ಷನ್ ಇದು. ಇಡಿ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿಯನ್ನ ನೀಡಿದ್ದೇನೆ. ವಾಲ್ಮೀಕಿ ನಿಗಮದ ಬಗ್ಗೆಯೂ ಕೂಡ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದ್ರು. ವಾಲ್ಮೀಕಿ ನಿಗಮಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿದ್ದೀನಿ. ಸಂಡೂರಿನಲ್ಲಿ ಸಂಸದ ತುಕಾರಾಂ ಅವರ ಪ್ರತಿಕ್ರಿಯೆ. ಇಡಿ ಅಧಿಕಾರಿಗಳು ನನ್ನ ಹತ್ರ ಪ್ರಶ್ನೆ ಮಾಡಿದ್ರು. ವಾಲ್ಮೀಕಿ ನಿಗಮದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಅದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಸಂಡೂರಿನಲ್ಲಿ ಸಂಸದ ತುಕಾರಾಂ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಮುಂಜಾನೆ 6:30 ಗಂಟೆಗೆ ಇಡಿ ಅವರು ಬಂದಿದ್ರು. ಬಂದು ನಾವು ಸರ್ಚ್ ವಾರೆಂಟ್ ಮಾಡ್ತೀವಿ ಅಂತೇಳಿ ನೋಟಿಸ್ ತಂದಿದ್ರು. ನಾನು ಸ್ವಾಗತ ಮಾಡಿಬಿಟ್ಟು ಅವರಿಗೆ ಏನು ಬೇಕೋ ಬಂದಿದ್ದೀವಿ ಅಂತೇಳಿ, ಬೆಂಗಳೂರಿನಿಂದ ಬಂದಿದ್ದೀವಿ ಅಂತೇಳಿದ್ರು. ಆಯಿತು ಮಾಡ್ಕೊಳ್ಳಿ ಅಂತೇಳಿ 6:30ಯಿಂದ 8:40 ಇಲ್ಲೇ ಮಠ ಕಂಪ್ಲೀಟ್ ಆಗಿ ಎಲ್ಲ ದಾಖಲಾತಿಗಳನ್ನ ಎಲ್ಲದನ್ನು ಕೂಡ ಸರ್ಚ್ ಮಾಡಿದರು. ರಿಗಾರ್ಡಿಂಗ್ ನಾನು 4 ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ. ನಾವು ಯಾವಾಗಲಿಂದ ಕಂಟೆಸ್ಟ್ ಮಾಡಿದ್ದೀನಿ, ನನ್ನ ಕ್ವಾಲಿಫಿಕೇಶನ್ ಏನು, ನಮ್ಮ ಫ್ಯಾಮಿಲಿಗೆ ಎಷ್ಟು ಜನ ಇದೆ, ಎಲ್ಲದೂ ಕೂಡ ಡೀಟೇಲ್ಸ್ ಹೇಳಿದ್ದೀನಿ. ಕಂಪ್ಲೀಟ್ ಆಗಿ ನನ್ನ ಸ್ಟಡೀಸು, ಆಮೇಲೆ ನಾನು ಮೊದಲು ಕಂಪ್ನಿ ಕೆಲಸ ಮಾಡಿದ್ದು, ತದನಂತರ ರಾಜಕೀಯವಾಗಿ ಬಂದಿದ್ದು, 4 ಬಾರಿ ಶಾಸಕನಾಗಿದ್ದು, ಮತ್ತು ಅಲ್ಪಾವಧಿಗೆ ನಾನು ಸಚಿವನಾಗಿದ್ದು, ಅದಾದ ನಂತರ MP ಆಗಿದ್ದು. ಈ ಥರ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾನು ನಡ್ಕೊಂಡು ಬಂದಿದ್ದೀನಿ ಅಂತೇಳಿ ನೀಟಾಗೆಲ್ಲ ಸ್ಟೇಟ್ಮೆಂಟ್ ಕೇಳಿದ್ರು. ಅದರಲ್ಲಿ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸು ಲೋಕಾಯುಕ್ತ ಅದಕ್ಕೆ ನಾನು ಲೋಕಾಯುಕ್ತದಲ್ಲೆಲ್ಲ ಕೊಟ್ಟಿದ್ದೀನಿ. ಇಷ್ಟು ವರ್ಷ ನನ್ನ ರಾಜಕೀಯ ಜೀವನದಾಗ ನಾವು ಸಾರ್ವಜನಿಕ ಜೀವನದಲ್ಲಿ ನಾರ್ಮಲಿ ವರ್ಷನೂ ನಾವು ಕೊಡ್ತೀವಿ. ಅದೇ ಸ್ಟೇಟ್ಮೆಂಟೇ ನಾನೆಲ್ಲ ಕೊಟ್ಟಿದ್ದೀನಿ. ಅದಾದಮೇಲೆ ವಾಲ್ಮೀಕಿ ನಿಗಮದ ಕೂಡ ಎಲ್ಲ ಕೇಳಿದ್ರು. ಅವರೆಲ್ಲ ಕೇಳಿದಾಗ ನಾನು ಹೇಳಿದ್ದೀನಿ ನನಗೂ ಇದಕ್ಕೂ ಸಂಬಂಧ ಯಾವುದೂ ಇಲ್ಲ ಅಂತ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ ನಾನೆಲ್ಲರೂ ಕೂಡ. ಅದು ಅವರು ಕೋರ್ಟ್ ಲೆವೆಲಲ್ಲಿ ಅದನ್ನು ಕೇಳ್ಕೊಂತಾರೆ.
ಈಗ ನಾಳೆ ಬರ್ತಾರೆ ಸರ್, ಮತ್ತೆ ಅದ್ರ ಮಾಹಿತಿ ಏನಾದ್ರು ಹೇಳಿದ್ರೆ ನಾನು ಎನಿ ಟೈಮ್ ದಿನ ಬಂದ್ರು ಕೂಡ ನಂದೇನು ಪ್ರಾಬ್ಲಮ್ ಇಲ್ಲ. ಈಗ ಮೇನ್ ಇರುತ್ತೆ ಸರ್, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಿಮ್ಮ ಚುನಾವಣೆಗೆ ಮತ್ತು ನಿಮ್ಮ ಪತ್ನಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋದು ಒಂದು ಆರೋಪ ಇದೆ ಸರ್. ನನಗೆ ನೋಡಿ, ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ನನಗೆ ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ, ನನಗೆ ಗೊತ್ತೂ ಇಲ್ಲ ಕೂಡ ಅದ್ರದ್ದೆಲ್ಲ. ಸೇಮ್ ಸ್ಟೇಟ್ಮೆಂಟ್ ನಾನು ಅದನ್ನ ಮಾಡ್ತೀನಿ. ನನಗೂ ಅದಕ್ಕೂ ಇಡಿ ಅಧಿಕಾರಿಗಳು ಬಂದು ಶೋಧವನ್ನ ನಡೆಸಿದ್ದಾರೆ. ಇಡಿ ದಾಳಿ ಬಳಿಕ ಸಂಸದ ತುಕಾರಾಂ ಅವರ ಫಸ್ಟ್ ರಿಯಾಕ್ಷನ್ ಇದು. ಇಡಿ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿಯನ್ನ ನೀಡಿದ್ದೇನೆ. ವಾಲ್ಮೀಕಿ ನಿಗಮದ ಬಗ್ಗೆಯೂ ಕೂಡ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದ್ರು. ವಾಲ್ಮೀಕಿ ನಿಗಮಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿದ್ದೀನಿ. ಸಂಡೂರಿನಲ್ಲಿ ಸಂಸದ ತುಕಾರಾಂ ಅವರ ಪ್ರತಿಕ್ರಿಯೆ. ಇಡಿ ಅಧಿಕಾರಿಗಳು ನನ್ನ ಹತ್ರ ಪ್ರಶ್ನೆ ಮಾಡಿದ್ರು, ವಾಲ್ಮೀಕಿ ನಿಗಮದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ, ಆದ್ರೆ ಅದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಸಂಡೂರಿನಲ್ಲಿ ಸಂಸದ ತುಕಾರಾಂ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಮುಂಜಾನೆ 6:30 ಗಂಟೆಗೆ ಇಡಿ ಅವರು ಬಂದಿದ್ರು. ಬಂದು ನಾವು ಸರ್ಚ್ ವಾರೆಂಟ್ ಮಾಡ್ತೀವಿ ಅಂತೇಳಿ ನೋಟಿಸ್ ತಂದಿದ್ರು. ನಾನು ಸ್ವಾಗತ ಮಾಡಿಬಿಟ್ಟು ಅವರಿಗೆ ಏನು ಬೇಕೋ ಬಂದಿದ್ದೀವಿ ಅಂತೇಳಿ, ಬೆಂಗಳೂರಿಂದ ಬಂದಿದ್ದೀವಿ ಅಂತೇಳಿದ್ರು. ಆಯಿತು ಮಾಡ್ಕೊಳ್ಳಿ ಅಂತೇಳಿ 6:30ಯಿಂದ 8:40 ಇಲ್ಲೇ ಮಠ ಕಂಪ್ಲೀಟ್ ಆಗಿ ಎಲ್ಲ ದಾಖಲಾತಿಗಳನ್ನ ಎಲ್ಲದನ್ನು ಕೂಡ ಸರ್ಚ್ ಮಾಡಿದರು. ರಿಗಾರ್ಡಿಂಗ್ ನಾನು 4 ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ. ನಾವು ಯಾವಾಗಲಿಂದ ಕಂಟೆಸ್ಟ್ ಮಾಡಿದ್ದೀನಿ, ನನ್ನ ಕ್ವಾಲಿಫಿಕೇಶನ್ ಏನು, ನಮ್ಮ ಫ್ಯಾಮಿಲಿಗೆ ಎಷ್ಟು ಜನ ಇದ್ದೀನಿ, ಎಲ್ಲದೂ ಕೂಡ ಡೀಟೇಲ್ಸ್ ಹೇಳಿದ್ದೀನಿ. ಕಂಪ್ಲೀಟಾಗಿ ನನ್ನ ಸ್ಟಡೀಸು, ಆಮೇಲೆ ನಾನು ಮೊದಲು ಕಂಪ್ನಿ ಕೆಲಸ ಮಾಡಿದ್ದು, ತದನಂತರ ರಾಜಕೀಯವಾಗಿ ಬಂದಿದ್ದು, 4 ಬಾರಿ ಶಾಸಕನಾಗಿದ್ದು, ಮತ್ತು ಅಲ್ಪಾವಧಿಗೆ ನಾನು ಸಚಿವನಾಗಿದ್ದು, ಅದಾದ ನಂತರ MP ಆಗಿದ್ದು. ಈ ಥರ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾನು ನಡ್ಕೊಂಡು ಬಂದಿದ್ದೀನಿ ಅಂತೇಳಿ ನೀಟಾಗೆಲ್ಲ ಸ್ಟೇಟ್ಮೆಂಟ್ ಕೇಳಿದ್ರು. ಅದರಲ್ಲಿ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸು, ಲೋಕಾಯುಕ್ತ ಅದಕ್ಕೆ ನಾನು ಲೋಕಾಯುಕ್ತದಲ್ಲೆಲ್ಲ ಕೊಟ್ಟಿದ್ದೀನಿ. ಇಷ್ಟು ವರ್ಷ ನನ್ನ ರಾಜಕೀಯ ಜೀವನದಾಗ ನಾವು ಸಾರ್ವಜನಿಕ ಜೀವನದಲ್ಲಿ ನಾರ್ಮಲಿ ವರ್ಷನೂ ನಾವು ಕೊಡ್ತೀವಿ. ಅದೇ ಸ್ಟೇಟ್ಮೆಂಟೇ ನಾನೆಲ್ಲ ಕೊಟ್ಟಿದ್ದೀನಿ. ಅದಾದಮೇಲೆ ವಾಲ್ಮೀಕಿ ನಿಗಮದ ಕೂಡ ಎಲ್ಲ ಕೇಳಿದ್ರು. ಅವರೆಲ್ಲ ಕೇಳಿದಾಗ ನಾನು ಹೇಳಿದ್ದೀನಿ, ನನಗೂ ಇದಕ್ಕೂ ಸಂಬಂಧ ಯಾವುದೂ ಇಲ್ಲ ಅಂತ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ ನಾನು ಎಲ್ಲರೂ ಕೂಡ. ಅದು ಅವರು ಕೋರ್ಟ್ ಲೆವೆಲಲ್ಲಿ ಅದನ್ನು ಕೇಳ್ಕೊಂತಾರೆ. ಈಗ ನಾಳೆ ಬರ್ತಾರೆ ಸರ್, ಮತ್ತೆ ಅದ್ರ ಮಾಹಿತಿ ಏನಾದ್ರು ಹೇಳಿದ್ರೆ ನಾನು ಎನಿ ಟೈಮ್ ದಿನ ಬಂದ್ರು ಕೂಡ ನಂದೇನು ಪ್ರಾಬ್ಲಮ್ ಇಲ್ಲ. ಈಗ ಮೇನ್ ಇರುತ್ತೆ ಸರ್, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಿಮ್ಮ ಚುನಾವಣೆಗೆ ಮತ್ತು ನಿಮ್ಮ ಪತ್ನಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋದು ಒಂದು ಆರೋಪ ಇದೆ ಸರ್. ನನಗೆ ನೋಡಿ, ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ನನಗೆ ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ, ನನಗೆ ಗೊತ್ತೂ ಇಲ್ಲ ಕೂಡ ಅದ್ರದ್ದೆಲ್ಲ. ಸೇಮ್ ಸ್ಟೇಟ್ಮೆಂಟ್ ನಾನು ಅದನ್ನ ಮಾಡ್ತೀನಿ. ನನಗೂ ಅದಕ್ಕೂ ಇಡಿ ಅಧಿಕಾರಿಗಳು ಬಂದು ಶೋಧವನ್ನ ನಡೆಸಿದ್ದಾರೆ. ಇಡಿ ದಾಳಿ ಬಳಿಕ ಸಂಸದ ತುಕಾರಾಂ ಅವರ ಫಸ್ಟ್ ರಿಯಾಕ್ಷನ್ ಇದು. ಇಡಿ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿಯನ್ನ ನೀಡಿದ್ದೇನೆ. ವಾಲ್ಮೀಕಿ ನಿಗಮದ ಬಗ್ಗೆಯೂ ಕೂಡ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದ್ರು. ವಾಲ್ಮೀಕಿ ನಿಗಮಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿದ್ದೀನಿ. ಸಂಡೂರಿನಲ್ಲಿ ಸಂಸದ ತುಕಾರಾಂ ಅವರ ಪ್ರತಿಕ್ರಿಯೆ. ಇಡಿ ಅಧಿಕಾರಿಗಳು ನನ್ನ ಹತ್ರ ಪ್ರಶ್ನೆ ಮಾಡಿದ್ರು, ವಾಲ್ಮೀಕಿ ನಿಗಮದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ, ಆದ್ರೆ ಅದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಸಂಡೂರಿನಲ್ಲಿ ಸಂಸದ ತುಕಾರಾಂ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಮುಂಜಾನೆ 6:30 ಗಂಟೆಗೆ ಇಡಿ ಅವರು ಬಂದಿದ್ರು. ಬಂದು ನಾವು ಸರ್ಚ್ ವಾರೆಂಟ್ ಮಾಡ್ತೀವಿ ಅಂತೇಳಿ ನೋಟಿಸ್ ತಂದಿದ್ರು. ನಾನು ಸ್ವಾಗತ ಮಾಡಿಬಿಟ್ಟು ಅವರಿಗೆ ಏನು ಬೇಕೋ ಬಂದಿದ್ದೀವಿ ಅಂತೇಳಿ, ಬೆಂಗಳೂರಿಂದ ಬಂದಿದ್ದೀವಿ ಅಂತೇಳಿದ್ರು. ಆಯಿತು ಮಾಡ್ಕೊಳ್ಳಿ ಅಂತೇಳಿ 6:30ಯಿಂದ 8:40 ಇಲ್ಲೇ ಮಠ ಕಂಪ್ಲೀಟ್ ಆಗಿ ಎಲ್ಲ ದಾಖಲಾತಿಗಳನ್ನ ಎಲ್ಲದನ್ನು ಕೂಡ ಸರ್ಚ್ ಮಾಡಿದರು. ರಿಗಾರ್ಡಿಂಗ್ ನಾನು 4 ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ. ನಾವು ಯಾವಾಗಲಿಂದ ಕಂಟೆಸ್ಟ್ ಮಾಡಿದ್ದೀನಿ, ನನ್ನ ಕ್ವಾಲಿಫಿಕೇಶನ್ ಏನು, ನಮ್ಮ ಫ್ಯಾಮಿಲಿಗೆ ಎಷ್ಟು ಜನ ಇದ್ದೀನಿ, ಎಲ್ಲದೂ ಕೂಡ ಡೀಟೇಲ್ಸ್ ಹೇಳಿದ್ದೀನಿ. ಕಂಪ್ಲೀಟಾಗಿ ನನ್ನ ಸ್ಟಡೀಸು, ಆಮೇಲೆ ನಾನು ಮೊದಲು ಕಂಪ್ನಿ ಕೆಲಸ ಮಾಡಿದ್ದು, ತದನಂತರ ರಾಜಕೀಯವಾಗಿ ಬಂದಿದ್ದು, 4 ಬಾರಿ ಶಾಸಕನಾಗಿದ್ದು, ಮತ್ತು ಅಲ್ಪಾವಧಿಗೆ ನಾನು ಸಚಿವನಾಗಿದ್ದು, ಅದಾದ ನಂತರ MP ಆಗಿದ್ದು. ಈ ಥರ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾನು ನಡ್ಕೊಂಡು ಬಂದಿದ್ದೀನಿ ಅಂತೇಳಿ ನೀಟಾಗೆಲ್ಲ ಸ್ಟೇಟ್ಮೆಂಟ್ ಕೇಳಿದ್ರು. ಅದರಲ್ಲಿ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸು, ಲೋಕಾಯುಕ್ತ ಅದಕ್ಕೆ ನಾನು ಲೋಕಾಯುಕ್ತದಲ್ಲೆಲ್ಲ ಕೊಟ್ಟಿದ್ದೀನಿ. ಇಷ್ಟು ವರ್ಷ ನನ್ನ ರಾಜಕೀಯ ಜೀವನದಾಗ ನಾವು ಸಾರ್ವಜನಿಕ ಜೀವನದಲ್ಲಿ ನಾರ್ಮಲಿ ವರ್ಷನೂ ನಾವು ಕೊಡ್ತೀವಿ. ಅದೇ ಸ್ಟೇಟ್ಮೆಂಟೇ ನಾನೆಲ್ಲ ಕೊಟ್ಟಿದ್ದೀನಿ.
ಅದಾದ್ಮೇಲೆ ವಾಲ್ಮೀಕಿ ನಿಗಮದ ಕೂಡ ಎಲ್ಲ ಕೇಳಿದ್ರು ಅವರೆಲ್ಲ. ಕೇಳಿದಾಗ ನಾನು ಹೇಳಿದ್ದೀನಿ ನನಗೂ ಇದಕ್ಕೂ ಸಂಬಂಧ ಯಾವುದೂ ಇಲ್ಲ ಅಂತೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ ನಾನು ಎಲ್ಲರೂ ಕೂಡ. ಅದು ಅವರು ಕೋರ್ಟ್ ಲೆವೆಲಲ್ಲಿ ಅದನ್ನು ಕೇಳ್ಕೊಂತಾರೆ. ಈಗ ನಾಳೆ ಬರ್ತಾರೆ ಸರ್, ಮತ್ತೆ ಅದ್ರ ಮಾಹಿತಿ ಏನಾದರೂ ಹೇಳಿದ್ರೆ ನಾನು ಎನಿ ಟೈಮ್ ದಿನ ಬಂದರೂ ಕೂಡ ನಂದೇನು ಪ್ರಾಬ್ಲಮ್ ಇಲ್ಲ. ಈಗ ಏನಿರೋದು ಸರ್, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಿಮ್ಮ ಚುನಾವಣೆಗೆ ಮತ್ತು ನಿಮ್ಮ ಪತ್ನಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋದು ಒಂದು ಆರೋಪ ಇದೆ ಸರ್. ನನಗೆ ನೋಡಿ ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ನನಗೆ ಅದಕ್ಕೆ ಇದಕ್ಕೂ ಸಂಬಂಧನೇ ನನಗೆ ಗೊತ್ತೂ ಇಲ್ಲ ಕೂಡ. ಅದ್ರದ್ದೆಲ್ಲ ಸೇಮ್ ಸ್ಟೇಟ್ಮೆಂಟೇ ನಾನು ಅದನ್ನ ಮಾಡ್ತೀನಿ. ನನಗೂ ಅದಕ್ಕೂ